ಹಾಯ್ ಹಲೋ ಫ್ರೆಂಡ್ಸ್, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಮೇಥಿ ಪರಾಟ ಅಂದರೆ ಮೆಂತ್ಯ ಸೊಪ್ಪಿನ ಪರಾಟ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು 2-3 ಕಟ್ಟಷ್ಟು ಮೆಂತ್ಯ ಸೊಪ್ಪು ಎಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಎಳೆ ಸೊಪ್ಪು ಇರಬೇಕು. ಅದನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದು ಬಟ್ಲು ಗೋಧಿ ಹಿಟ್ಟು ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ಎಳ್ಳು, ಒಂದು 2-3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಮತ್ತು ಹಸಿ ಖಾರ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅರಿಶಿನ, ಉಪ್ಪು, ಜೀರಿಗೆ, ಅಜ್ವಾನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗರಂ ಮಸಾಲ, ಇಷ್ಟು ಬೇಕಾಗುತ್ತೆ. ಕೊತ್ತಂಬರಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಬಾಣಲಿಗೀಗ ಮೊದಲಿಗೆ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಇದು 4-5 ಜನಕ್ಕೆ ಆಗೋಷ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಜೀರಿಗೆ ಜೊತೆಗೇ ಹಾಗೆ ಅಜ್ವಾನೂ ಹಾಕೋತೀನಿ. ಮತ್ತು ಅದಕ್ಕೆ ಗರಂ ಮಸಾಲ ಒಂದು 1/2 ಟೀ ಸ್ಪೂನು ಅಥವಾ 1 ಟೀ ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು 2-3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆನೇ ಇರಲಿ. ಅದು ಕಡಲೆ ಹಿಟ್ಟು ಹಾಕೋದ್ರಿಂದ ಪರೋಟ ರುಚಿ ಬರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟು ಅದನ್ನು ಹಾಕ್ಕೋತಾ ಇದ್ದೀನಿ ಈಗಲೇ. ಮತ್ತು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು. ಅದನ್ನು ಈಗಲೇ ಸೇರಿಸ್ಕೋತಾ ಇದ್ದೀನಿ. ಅದನ್ನು ಹಾಗೆ ಫಸ್ಟು ಚೆನ್ನಾಗಿ ನೀರು ಹಾಕ್ಲಾರ್ದಲ್ಲೇ ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಸೊಪ್ಪಿನಲ್ಲಿ ನೀರಿನ ಅಂಶ ಇರುತ್ತಲ್ಲ, ಹಾಗಾಗಿ ಫಸ್ಟು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸಲಿಗೆ ಜಾಸ್ತಿ ಹಾಕಬಾರ್ದು ನೀರು. ಮಕ್ಕಳು ಮೆಂತ್ಯ ಸೊಪ್ಪು ತಿಂದ್ರಿ ಅಂದರೆ ತಿನ್ನೋದಿಲ್ಲ. ಈ ರೀತಿ ಮಾಡಿಕೊಟ್ರೆ ಅವರಿಗೆ ಗೊತ್ತಾಗೋದಿಲ್ಲ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ದಾರೆ ಅನ್ನೋದು. ಆ ಥರ ಟೇಸ್ಟ್ ಇರುತ್ತೆ ಇದು. ನೋಡಿ, ಈ ಥರ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕು. ಒಂದು ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ತುಂಬ ಗಟ್ಟಿ ಕಲಿಸ್ಬಾರ್ದು, ಮೀಡಿಯಮಾಗಿ ಕಲಿಸ್ಬೇಕು. ನೋಡಿ, ಈ ಥರ ಕಲಿಸ್ಬೇಕು. ನೋಡಿ, ಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಈ ಥರ ಮಾಡಿ ಒಂದು 10-15 ನಿಮಿಷ ರೆಸ್ಟಿಗೆ ಬಿಡಬೇಕು. ಆವಾಗ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಪರೋಟ. ನೋಡಿ, ಈ ಥರ ಒಂದು 10 ನಿಮಿಷ ರೆಸ್ಟಿಗೆ ಬಿಟ್ಟು, ಈಗ ನಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ಹಿಟ್ಟು ತೊಗೋಬೋದು. ನೋಡಿ, ಈ ಥರ ಇಷ್ಟು ಹಿಟ್ಟು ತೊಗೊಂಡು, ನಮಗೆ ದೊಡ್ಡದು ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಂಡು ದೊಡ್ಡದು ಮಾಡ್ಕೋಬೋದು. ಇದೊಂದು ಮೀಡಿಯಮ್ ಸೈಜ್ ಮಾಡ್ಬೋದು. ನೋಡಿರಿ, ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಈ ಥರ ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿ ಲಟ್ಟಿಸ್ಬೇಕು. ಇದನ್ನು ಸ್ಲೋ ಆಗಿ ಮಾಡ್ಕೋಬೇಕು. ಈ ಥರ ಎಣ್ಣೆ ಹಚ್ಚಿ ಒಂದು ಫೋಲ್ಡ್ ಮಾಡಿ, ಆಮೇಲೆ ಈ ಥರ ಚೆನ್ನಾಗಿ ನಿಧಾನವಾಗಿ ಚಪಾತಿ ಆಕಾರಕ್ಕೆ ಮಾಡ್ಕೋಬೇಕು. ಈ ಥರ ಚೆಂದಾಗಿ ಬರುತ್ತೆ ನೋಡ್ರಿ. ಎಳ್ಳು ಇದರಲ್ಲಿ ಹಾಕೋದ್ರಿಂದ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಅಜ್ವಾನ ಹಾಕಿದರೆ ಡೈಜೆಷನ್ಗೆ ಒಳ್ಳೆಯದು, ಹಾಗಾಗಿ ಅಜ್ವಾನ ಹಾಕೋದು. ನೋಡಿ, ಈ ಥರ
ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಮಾಡ್ಕೋಬೋದು. ಈಗ ಹಂಚು ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ. ಬೇಕಿದ್ದವರು ಬೇಕಾದ್ರೆ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕ್ಕೋಬೋದು, ಆಪ್ಷನಲ್ಲ. ನಾ ಎಣ್ಣೆ ಹಚ್ತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ತುಪ್ಪ ಹಚ್ಕೊಂಡು ತಿನ್ಬೋದು. ನೋಡಿ, ಈ ಥರ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಷ್ಟು ರುಚಿ ಜಾಸ್ತಿ ಇದು, ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದಿದು. ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದನ್ನು ಮೊಸರು ಜೊತೆಗೂ ತಿನ್ಬೋದು, ಸಾಸ್ ಮಕ್ಕಳಿಗೆ ಸಾಸ್ ಜೊತೆಗೂ ಕೊಡ್ಬೋದು, ಟೊಮೆಟೊ ಸಾಸು ಕೆಚಪ್ ಜೊತೆಗೂ ಕೊಡ್ಬೋದು. ನೋಡಿ, ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.